ಸಮಸ್ತ ವೀಕ್ಷಕರಿಗೆ 2025ರ ಹೊಸ ವರ್ಷದ ಶುಭಾಶಯಗಳು. ವೀಕ್ಷಕರೇ, ನಾಡಿನ ಸಹೃದಯಿಗಳೇ, ನಾವು ಸಮಾಜಕ್ಕೆ ಆತ್ಮಪೂರಕವಾಗಿ ಏನು ಕೊಡ ಬಯಸುತ್ತೇವೆಯೋ ಅಂದರೆ ದಾನವಾಗಿರಬಹುದು, ಜನರ ಕಷ್ಟ ಸುಖಗಳಿಗೆ ನೆರವಾಗುವ ಯಾವುದೇ ಸೇವೆಯಾಗಿರಬಹುದು, ಅಂತಹ ಸೇವೆ ಸಮಾಜ ಸೇವೆಯಾಗಿರುತ್ತದೆ. ಈ ಸೇವೆಯು ಜನ ಮನದಲ್ಲಿ ನಿರಂತರವಾಗಿ ನಿಂತು ಬಿಡುತ್ತದೆ. ಇಂದು 2024ರ ವರ್ಷವನ್ನು ಕಳೆದು ಅದರೊಂದಿಗೆ ಕಹಿ ನೆನಪುಗಳನ್ನು ಮರೆತು ಹೊಸ ಹುರುಪಿನೊಂದಿಗೆ ಆಗಮಿಸುತ್ತಿರುವ ಮತ್ತು ಎಲ್ಲರ ಮನೋಭಿಲಾಷೆಯನ್ನು ನೆರವೇರಿಸಲು ಸಜ್ಜಾಗಿರುವ 2025ಕ್ಕೆ ಕಾಲಿರಿಸಿದ್ದೇವೆ. ನಿಮ್ಮೆಲ್ಲರಿಗೂ ಹೊಸ ವರ್ಷ ಹರ್ಷದಾಯಕವಾಗಿರಲಿ. ಈ ಹೊಸ ವರ್ಷವನ್ನು ಆಚರಿಸಲು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಎಸ್ಕೆ ಗ್ರೂಪ್ ಸಂಸ್ಥಾಪಕರು ಹಾಗೂ ಸಮಾಜ ಸೇವಕರಾದ ಕೋಮದನ್ ರವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೆ ಹೊಸ ವರ್ಷದ ಶುಭಾಶಯಗಳು. ಸರ್, ಲಕ್ಷ್ಮೀನಾರಾಯಣಪುರದ ಜನಮನದಲ್ಲಿ ನಿರಂತರವಾಗಿ ನಿಂತಿದ್ದೀರಿ ಸಮಾಜ ಸೇವೆ ಮಾಡ್ತಾ. ಇದಕ್ಕೆ ಪ್ರೇರೇಪಣೆ ಯಾರು ಸರ್? ಮೇಡಮ್, ಇದು ಸುಮಾರು ವರ್ಷ ನಾನು ಮಾಡ್ತಾ ಇದ್ದೀನಿ. ಸುಮಾರು ಯಾವುದೋ ಮೀಡಿಯಾದವರು ಇವಾಗ ಬಂದು ನನ್ನನ್ನು ಅಪ್ರೋಚ್ ಮಾಡಿ ಇವಾಗ ಆಚೆ ಬಂದಿದ್ದೀನಿ. ಅದಕ್ಕೆ ಮುಂಚೆ ನಾವು ಕೆಲವು ನಮ್ಮ ತಂದೆ ಸ್ಥಾನದಿಂದ ನಾವು ಮಾಡ್ತಾ ಇದ್ದೀವಿ. ಸರ್, ಹೋದ ವರ್ಷ ಸಂಕ್ರಾಂತಿಯ ಪ್ರಯುಕ್ತ ನೀವು ಸಿಹಿ ಮೂಲಕ ಕಬ್ಬಿನ ಜಲೆಯನ್ನ ಹಂಚಿದ್ರಿ. ಈ ವರ್ಷನೂ ಹಂಚಿದ್ದೀರಾ? ಮೇಡಮ್, ಹೋದ ವರ್ಷ ನಾವು ಕೊಟ್ಟಿರೋದು ಬೇರೆ 15,000 ಮಾತ್ರ ಕೊಟ್ಟಿರೋದು. ಈ ವರ್ಷ 30,000 ಜನಕ್ಕೆ ನಮ್ಮ ವಾರ್ಡ್ ನಂಬರ್ 97ನಲ್ಲಿ ಪ್ರತಿಯೊಂದು ಮನೆಗೆ ತಲುಪಿಸ್ಬೇಕಂತ ನಾನು ಖುಷಿ ಪಡ್ತಾ ಇದ್ದೀನಿ ಮೇಡಮ್. ಪ್ರತಿಯೊಬ್ಬರ ಹಬ್ಬನ ಆಚರಣೆ ಮಾಡಬೇಕು. ಇದು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರಬೇಕು. ಅದು ನಮ್ಮ ಎಸ್ಕೆ ಗ್ರೂಪ್ಸ್ ಇಂದ ನಮ್ಗೆ ಎಲ್ಲರಿಗೂ ಒಂದೊಂದು ಸರಿ ನಾನು ಹೊಸ ವರ್ಷದ ಶುಭಾಶಯಗಳು. ಮತ್ತೆ ಪ್ರತಿ ಒಂದು ಮನೆಗೂ ಸಂಕ್ರಾಂತಿ ಹಬ್ಬ ಎಲ್ಲರೂ ಆಚರಣೆ ಮಾಡಬೇಕು ಅಂತ ನಾವು ಮನೆಯಿಂದ ಕೇಳ್ಕೊಳ್ತಾ ಇದ್ದೀವಿ. ಜನ ಆರೋಗ್ಯದಿಂದ ಇರಲಿ. ಎಲ್ಲರಿಗೂ ನಮಸ್ಕಾರ. ಸರ್, ನಮಸ್ಕಾರ. ಸರ್, ತಮ್ಮ ಹೆಸರು ಸರ್? ಮೇಡಮ್, ನನ್ನ ಹೆಸರು ರಾಜ್ ಅಂತ ಹೇಳಿ. ಸರ್, ಈಗ ಕೋಮದನ್ರವರು ಸಾಕಷ್ಟು ಸಮಾಜಕ್ಕೆ ಸೇವೆಗಳನ್ನ ಸಲ್ಲಿಸ್ಕೊಂಡು ಬಂದಿದ್ದಾರೆ. ಇದ್ರ ಬಗ್ಗೆ ಜನರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದ್ರ ಬಗ್ಗೆ ಹೇಳಿ ಸರ್. ಮೇಡಮ್, ಎಸ್ಕೆ ಗ್ರೂಪ್ನ ಮಾಲೀಕರಾದಂಥ ಕೋಮದನ್ ಸರ್ ಅವರನ್ನು ಹಲವಾರು ವರ್ಷಗಳಿಂದ ಪರಿಚಯ. ಭಾಳ ವಿಶೇಷವಾದಂಥ ವ್ಯಕ್ತಿ. ಅವರು ತಮ್ಮ ಸ್ವಂತ ದುಡಿಮೆ ಹಣದಿಂದ ಬಂದಂಥ ಒಂದು ಶೇಕಡ ಇಷ್ಟು ಅಂತೇಳಿ ಅವರು ಜನರಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಮನುಷ್ಯ ಬದುಕೋದಕ್ಕೆ ಆರೋಗ್ಯ ಭಾಳ ಮುಖ್ಯ. ಸೊ ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದಾರೆ ಅವರು. ಅವರೊಂದು ಉಚಿತವಾದಂಥ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದಾಗ ಬರೀ ಒಂದೇ ಒಂದು ಇರೋದಿಲ್ಲ. ಅಲ್ಲಿ ಕಣ್ಣಾಗಿರ್ಬೋದು, ENT ಆಗಿರ್ಬೋದು, ಅಥವಾ ಬ್ಲಡ್ ಚೆಕಪ್ ಆಗ್ಬೋದು, ಶುಗರ್ ಚೆಕಪ್ ಆಗ್ಬೋದು, BP ಚೆಕಪ್ ಆಗ್ಬೋದು, ಕ್ಯಾನ್ಸರ್ ಆಗ್ಬೋದು, TB ಆಗ್ಬೋದು, ವೆರಿಕೋಸ್ ಆಗ್ಬೋದು, ಮತ್ತೊಂದು ಆಗ್ಬೋದು. ಈ ರೀತಿ ಬರೀ ಚೆಕಪ್ ಮಾಡಿ ಕಳಿಸೋದಿಲ್ಲ, ಅದಕ್ಕೆ ಬೇಕಾದಂಥ ಔಷಧಿಗಳನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ, ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಮತ್ತೆ ಕೆಲವರಿಗೆ ಆಪರೇಷನ್ಸ್ಗೆ ಸ್ವಂತ ಹಣದಿಂದ ಖರ್ಚು ವೆಚ್ಚವನ್ನು ನೋಡ್ಕೊಳ್ತಾ ಇದ್ದಾರೆ. ಅವರಿಗೆ ಆಪರೇಷನ್ ಮಾಡಿಸಿ ಮತ್ತೆ ಅವರಿಗೆ ಕನ್ನಡಕ ಕೊಟ್ಟು ಅವರನ್ನು ಆಸ್ಪತ್ರೆಗೆ ಕರ್ಕೊಂಡೋಗಿ ಆಸ್ಪತ್ರೆಯ ಮನೆಗೆ ಕರ್ಕೊಂಡೋಗಿ ಬಿಡುವಂಥವನ್ನ ಕೆಲಸ ಮಾಡ್ತಾರೆ. ದಯಾನಂದ ನಗರ ವಾರ್ಡ್ ನಂಬರ್ 97ನಲ್ಲಿ ಬಹಳಷ್ಟು ಕೂಲಿ ಕಾರ್ಮಿಕರಿದ್ದಾರೆ, ಬಡಪಾಯಿಗಳು ಹೆಚ್ಚಾಗಿದ್ದಾರೆ. ಅಂಥ ಬಡಪಾಯಿಗಳನ್ನ ಗುರುತಿಸಿ ಪ್ರತಿ ಮನೆಗೂ ತಾವೇ ಖುದ್ದಾಗಿ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳೇನಿದೆ ಬನ್ನಿ, ನಿಮ್ಮ ಸಲುವಾಗಿ ನಾನು ಇದ್ದೇನೆ, ನಾನು ಸೇವೆ ಮಾಡ್ತೇನೆ, ನಿಮ್ಮ ಸೇವೆಯನ್ನು ನಾನು ಮಾಡ್ತೇನೆ, ಅದು ನನ್ನ ದೇವರ ಕೆಲಸ ಅಂತ ಹೇಳಿ ಅಂತ ಒಂದು ಪುಣ್ಯದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಲ್ಲ ನಿರಂತರವಾಗಿ ಹಲವಾರು ವರ್ಷಗಳಿಂದ ಅವರ ತಂದೆಯವರ ಕಾಲದಿಂದನೂ ಹಲವಾರು ವರ್ಷಗಳಿಂದ ನಿರಂತರವಾಗಿ ಸೇವೆಯನ್ನ ಮಾಡ್ತಾನೆ ಬರ್ತಾ ಇದ್ದಾರೆ. ಮುಂದಕ್ಕೂ ಸಹ ಬಹಳ ಉನ್ನತವಾದಂಥ ಸೇವೆಯನ್ನ ಮಾಡಬೇಕು. ನಮ್ಮ ದಯಾನಂದ ನಗರ ವಾರ್ಡ್ ನಂಬರ್ 97 ಎಲ್ಲರೂ ಸಂಪೂರ್ಣವಾಗಿ ಆರೋಗ್ಯವಾಗಿರ್ಬೇಕು ಅನ್ನೋಂಥ ಉದ್ದೇಶ ಇದೆಯಲ್ಲ, ಅದು ಬಹಳ ಮಹತ್ತರವಾದಂಥ ಒಂದು ಮಾನವೀಯತೆ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ಎಲ್ಲ ಧರ್ಮಗಳನ್ನ ಮೀರಿದ್ದು ಮನುಷ್ಯತ್ವ. ಆ ಮನುಷ್ಯತ್ವವನ್ನು ಅವರು ಮೈಗೂಡಿಸ್ಕೊಂಡಿದ್ದಾರೆ. ಬರೀ ಏನೋ ಶೋ ಮಾಡೋದಕ್ಕೆ ಅಥವಾ ಜನರು ಮೆಚ್ಚೋದಕ್ಕೆ ಅಥವಾ ಮತ್ತೊಂದಕ್ಕೆ ಅಂತ ಅವ್ರು ಮಾಡ್ತಾ ಇಲ್ಲ. ಸ್ವಯಂ ಪ್ರೇರಿತರಾಗಿ ಆ ಒಂದು ಆರೋಗ್ಯ ಕಾರ್ಯಕ್ರಮವನ್ನು ಅವರು ಹಂಚ್ಕೊಂಡಿದ್ದಾರೆ, ಆರೋಗ್ಯವನ್ನು ಹಂಚುತ್ತಾ ಇದ್ದಾರೆ. ಅದು ಬೇಕಾದಂಥ ಎಲ್ಲ ಸಹಾಯವನ್ನು ಸ್ವಂತ ಹಣದಿಂದ ಮಾಡ್ತಾ ಇದ್ದಾರೆ ಮೇಡಮ್. ಇಂಥ ಒಂದು ವ್ಯಕ್ತಿಗಳು ಬೆಂಗಳೂರು ನಗರದಲ್ಲಿ ನಾನು ಉತ್ಪ್ರೇಕ್ಷೆ ಮಾತುಗಳನ್ನು ಆಡ್ತಾ ಇಲ್ಲ, ನಾನಂತೂ ಇಲ್ಲೂ ಕಂಡಿಲ್ಲ. ಯಾಕಂದ್ರೆ ಕೆಲವು ಕಡೆ ಆಗ್ತಾರೆ, ನಾನು ಸಹ ಮಾಡಿದ್ದೀವಿ, ಆದರೆ ಯಾವುದೋ ಒಂದು ಐ ಚೆಕಪ್ ಮಾಡೋದು ಕಳಿಸ್ತು ಅಷ್ಟೇ. ಬಟ್ ಅವ್ರ ರೀತಿಯಲ್ಲ, ಆ ರೀತಿಯಲ್ಲ. ಮೊದಲಿಂದ ಕಡೆಯವರೆಗೂ ಅದಕ್ಕೆ ತಗುಲುವಂಥ ವೆಚ್ಚ ಆಗ್ಬೋದು, ಸೇವೆ ಆಗ್ಬೋದು, ಪ್ರತಿಯೊಂದು ಸಹ ಮೇಡಮ್. ನಾನು ಸಹ ಕೆಲವು ಬಾರಿ ಹಾಸ್ಪಿಟಲ್ಗೆ ಹೋಗಿದ್ದೇನೆ. ಅವ್ರ ಜೊತೆಲಿ ಇವರೇ ಖುದ್ದಾಗಿ ಅವರಿಗೆ ಜ್ಯೂಸ್ಗಳು ಪ್ರತಿಯೊಬ್ಬರಿಗೂ ಜ್ಯೂಸ್ ಎಲ್ಲ ಕೊಟ್ಟು ನಿಮ್ಮ ಸಮಸ್ಯೆ ಏನಿದೆ ನಾನು ಇದ್ದೀನಿ, ಭಯಪಡಬೇಡಿ, ಆ ಒಂದು ಧೈರ್ಯ ತುಂಬ್ತಾರಲ್ಲ ಮೇಡಮ್. ಸಮಸ್ತ ದಯಾನಂದ ನಗರ ವಾರ್ಡಿನ ಜನತೆಯಲ್ಲಿ ನಾನು ಕೇಳ್ಕೊಳ್ತೀನಿ. ಮತ್ತೆ ದೇವರವರಿಗೆ ಆಯುಷ್ಯ, ಆರೋಗ್ಯ, ಸಮೃದ್ಧಿ, ಯಶಸ್ಸನ್ನು ಕೊಡ್ಲಿ. ಮುಂದೆ ಹೊಸ ವರ್ಷ ಬರ್ತಾ ಇದೆ. ಸ್ವಂತ ತಮ್ಮ ಜಮೀನಿನ ಕಬ್ಬನ್ನು ಬೆಳೆದು ಮಾರಾಟ ಮಾಡಿದಿರಾ ಅವರು ತಂದು ಹಂಚ್ತಾ ಇದ್ದಾರೆ ಜನತೆಗೆ. ಈ ವರ್ಷ ಅದೇ ರೀತಿ
ಕಬ್ಬನ್ನು ತಂದು, ಅವರ ಜಮೀನಿಂದ ಕಬ್ಬನ್ನು ತಂದು ಇವತ್ತು ಇಡೀ ಪ್ರತಿ ಮನೆಗೆ 30,000 ಮನೆಗಳಿಗೆ ಅವರು ಕಬ್ಬನ್ನು ಹಂಚ್ತಾ ಇರೋ ಉನ್ನತ ಸ್ಥಾನಮಾನವನ್ನು ನೀಡಬೇಕು ಅಂತ ಆಶೀರ್ವದಿಸಿ ಅವರಿಗೆ ಬೆಂಬಲ ಕೊಟ್ಟು ಸಹಕರಿಸಬೇಕಂತ ನಾನು ದಯಾನಂದ ನಗರ ವಾರ್ಡ್ ನಂಬರ್ 97 ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನತೆಯಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಅದೇ ರೀತಿ ದೇವರಲ್ಲೂ ಸಹ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ದೇವರವ್ರಿಗೆ ಆಯುಷು, ಆರೋಗ್ಯ, ಸಮೃದ್ಧಿ, ಯಶಸ್ಸು ಎಲ್ಲ ಕೊಡ್ಲಿ ಅಂತ ನಾನು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನನ್ನ ಮಾತನ್ನ ತಿಳಿಸ್ತಾ ಇದ್ದೀನಿ. ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಸರ್ ನಮಸ್ಕಾರ, ತಮ್ಮ ಹೆಸರು ಸರ್? ಶಿವಕುಮಾರ್ ಅಂತ. ಸರ್, ಕೋಮದನ್ ಅವರ ಒಂದು ಸೇವೆಯ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಅವರು ಸುಮಾರು ವರ್ಷಗಳಿಂದ ಆರೋಗ್ಯ ಶಿಬಿರ ನಡೆಸ್ತಾ ಇದ್ದಾರೆ. ಈಗೀಗ ಜನ ಒಂದು ವರ್ಷದಿಂದ ಅದು ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಅವರಾಗ ಅವರೇ ಕೇಳೋ ಸ್ಥಿತಿಗೆ ಬಂದಿದ್ದಾರೆ. ಈ ಥರ ಆರೋಗ್ಯ ಈ ಥರ ಇದೆ, ನಮಗೆ ಸ್ವಲ್ಪ ಸಹಾಯ ಮಾಡಿ. ಜೊತೆಗೆ ಈಗಿನ ಮಾಜಿ ಕಾರ್ಪೊರೇಟರ್ಗಳು ಕೂಡ ಕೆಲವರು ಬಂದು ಇಂಥವ್ರಿಗೆ ನೀವು ಸಹಾಯ ಮಾಡಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಅಂಥವ್ರಲ್ಲಿನೂ ಕೆಲವರು ಸರ್ಜರಿನೂ ಮಾಡಿಸಿದ್ದಾರೆ ಕಣ್ಣಿಂದು. ಇವಾಗ ಹೋದ್ಸಲಿ 480 ಜನ ಕ್ಯಾನ್ಸರ್ ಪೇಷಂಟ್ಗಳಿದ್ದಾರೆ 97 ವಾರ್ಡ್ನಲ್ಲಿ. ಅವ್ರಿಗೂ ಕೂಡ ಕೆಲವರು ಮುಂದೆ ಬರ್ತಾ ಇಲ್ಲ. ಇದ್ರೂ ಇವರೆಲ್ಲ ಸಹಾಯ ಮಾಡ್ತೀನಿ ಅಂದ್ರೂ ಕೆಲವರು ಮುಂದೆ ಬರ್ತಾ ಇಲ್ಲ. ಅದರಲ್ಲಿ ಇವ್ರು ಫೋನ್ ಮಾಡಿ ಅವರ ಆರೋಗ್ಯಕ್ಕೋಸ್ಕರ ಇವರೇ ಕರಿತಾ ಇದ್ದಾರೆ ಅವ್ರನ್ನ. ಅದರಲ್ಲಿ 80 ಜನ ಬಂದಿದ್ದಾರೆ ಮುಂದಕ್ಕೆ. ಇನ್ನ ಮುಂದಕ್ಕೆ ಅವರ ಆರೋಗ್ಯಕ್ಕೋಸ್ಕರ ಇವರು ಇಷ್ಟು ಕಷ್ಟ ಪಡ್ತಾ ಇರೋದ್ರಿಂದ ಅವರೇ ಬರಬೇಕು ಅಂತ ನಾನು ಕೇಳ್ಕೊಂತೀನಿ.